ಹಬ್ಬ ಹರಿದಿನಗಳ ಸಮಯದಲ್ಲಿ ಬೆಂಗಳೂರಿನಲ್ಲಿರೋರು ತಮ್ಮ ಊರುಗಳಿಗೆ ಹೋಗೋದು ಸಾಮಾನ್ಯ. ಆದ್ರೆ ಈ ಖಾಸಗಿ ಬಸ್ಗಳು ಊರಿಗೆ ಹೋಗೋರಿಗೆ ಟಿಕೆಟ್ ದರ ಏರಿಕೆ ಮಾಡಿ ಹಬ್ಬ ಬಂದಾಗ ಸಾಮಾನ್ಯ ಜನರಿಗಂತೂ ಶಾಕ್ ಇದು. ಸಾಲು ಸಾಲು ರಜೆ ಬಂದ್ರೆ ಖಾಸಗಿ ಬಸ್ಗಳಿಂದ ಸಾಮಾನ್ಯ ಜನರಿಂದ ಸುಲಿಗೆ ಮಾಡ್ತಾರೆ. ಖಾಸಗಿ ಬಸ್ಗಳಿಂದ ಬೇಕಾಬಿಟ್ಟಿ ಟಿಕೆಟ್ ದರವನ್ನ ನಿಗದಿ ಮಾಡ್ತಾರೆ. 2-3 ಪಟ್ಟು ದರ ಹೆಚ್ಚಿಸಿ ಪ್ರಯಾಣಿಕರಿಂದ ಹಗಲು ದರೋಡೆ ಮಾಡ್ತಾರೆ. ಯುಗಾದಿ ರಂಜಾನ್ ಹಿನ್ನೆಲೆ 3 ದಿನ ರಜೆ ಇದೆ. ಬೆಂಗಳೂರಿನಲ್ಲಿದ್ದು ಏನ್ ಮಾಡೋದಪ್ಪ, ಊರ್ ಕಡೆ ಹೋಗಿ ಮನೆ ಮಂದಿ ಜೊತೆಗೆ ಹಬ್ಬ ಮಾಡೋಣ ಅಂತ ಹೇಳಿ ಅಂದ್ಕೊಂಡಂತ ಜನ ಊರು ಕಡೆಗೆ ಹೊರಟ್ರೆ ಬಸ್ ದರ ಕೇಳಿ ಶಾಕ್ ಆಗಿದ್ದಾರೆ. ಶನಿವಾರ ಯುಗಾದಿ, ಭಾನುವಾರ ಹೊಸತಡುಕು, ಸೋಮವಾರ ರಂಜಾನ್ ಇದೆ. ಹಿಂದೂ ಮುಸ್ಲಿಂ ಹಬ್ಬ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಊರುಗಳಿಗೆ ಹೋಗ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಬಸ್ ಮಾಲೀಕರು ಜನರಿಂದ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಊರ್ ಕಡೆಗೆ ಹೋಗೋರಿಗೆ ಹಬ್ಬ ಹರಿದಿನಗಳ ಸಮಯದಲ್ಲಂತೂ ದುಪ್ಪಟ್ಟು ದರದ ಶಾಕಿಂಗ್ ಹಗಲು ದರೋಡೆ ಮಾಡ್ತಾರೆ ಖಾಸಗಿ ಬಸ್ಗಳ ಮಾಲೀಕರು. ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಇವತ್ತು ಊರಿಗೆ ಹೋಗೋದಾದ್ರೆ ಎಷ್ಟಿದೆ ಬಸ್ ದರ, ನಾಳೆ ಹೋಗೋದಾದ್ರೆ ಎಷ್ಟಿದೆ, ಎಷ್ಟು ದುಪ್ಪಟ್ಟಾಗಿದೆ? ಸಾಮಾನ್ಯ ದರಗಿಂತ ಹಬ್ಬದ ಸಮಯದಲ್ಲಿ ದರ ಎಷ್ಟು ದುಪ್ಪಟ್ಟಾಗಿದೆ? ತಾವೀಗ ಎಲ್ಲಿದ್ದೀರಿ ವೀರೇಶ್? ರಂಜಿತ್, ಈ ಬಾರಿ ಯುಗಾದಿ ಮತ್ತು ರಂಜಾನ್ ಎರಡು ಎಟ್ ಎ ಟೈಮ್ ಬಂದಿದೆ. ಯಾಕಂದ್ರೆ ಶನಿವಾರ ಯುಗಾದಿ ಹಬ್ಬ ಇದೆ, ಮತ್ತೆ ಭಾನುವಾರ ರಜೆ ಇದೆ, ಸೋಮವಾರ ರಂಜಾನ್ ಇದೆ. ಈಗ ಎಟ್ ಎ ಟೈಮ್ 3 ದಿನ ರಜೆ ಇದೆ. ಹೀಗಾಗಿ ಒಂದ್ ಕಡೆ ಮುಸ್ಲಿಮರು ಮತ್ತೊಂದ್ ಕಡೆ ಹಿಂದೂಗಳು ತಮ್ಮ ಊರುಗಳ ಹತ್ರ ಹೋಗಿ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ. ಆದ್ರೆ ಅಂತವರಿಗೆ ಈಗ ಖಾಸಗಿ ಬಸ್ ಮಾಲೀಕರು ಶಾಕ್ ನೀಡಿದ್ದಾರೆ. ಅಂದ್ರೆ ದುಪ್ಪಟ್ಟು ದರ. ನೀವು ಬೆಂಗಳೂರಿಂದ ಬೆಳಗ್ಗೆ ಹೋಗ್ಬೇಕಂದ್ರೆ 6,000 ರೂಪಾಯಿ ಕೊಡಬೇಕು. ಫ್ಲೈಟ್ ಇಲ್ಲಿ ಆರಾಮಾಗಿ ಹೋಗಬಹುದು. ಯಾಕಂದ್ರೆ ಮಾಮೂಲಿ ದರ ಒಂದು 1,100-1,000 ರೂಪಾಯಿ ಇರುತ್ತೆ. ಬಟ್ ಹಬ್ಬದ ದಿನಗಳಲ್ಲಿ ಇದೀಗ 5,000 ಆಗಿದೆ. ಧಾರವಾಡಕ್ಕೆ 3,000 ಆಗಿದೆ, ರಾಯಚೂರಿಗೆ 2,000 ಆಗಿದೆ, ಮತ್ತೆ ಮಂಗಳೂರಿಗೆ 2,500-3,000 ರೂಪಾಯಿ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ನಡೀತಿರುವ ವಿದ್ಯಮಾನಗಳು. ಹಬ್ಬ ಹರಿದಿನಗಳ ಸಮಯದಲ್ಲಿ ಬೆಂಗಳೂರಿನಲ್ಲಿರೋರು ತಮ್ಮ ಊರುಗಳಿಗೆ ಹೋಗೋದು ಸಾಮಾನ್ಯ. ಆದ್ರೆ ಈ ಖಾಸಗಿ ಬಸ್ಗಳು ಊರಿಗೆ ಹೋಗೋರಿಗೆ ಟಿಕೆಟ್ ದರ ಏರಿಕೆ ಮಾಡಿ ಹಬ್ಬ ಬಂದಾಗ ಸಾಮಾನ್ಯ ಜನರಿಗಂತೂ ಶಾಕ್ ಇದು. ಸಾಲು ಸಾಲು ರಜೆ ಬಂದ್ರೆ ಖಾಸಗಿ ಬಸ್ಗಳಿಂದ ಸಾಮಾನ್ಯ ಜನರಿಂದ ಸುಲಿಗೆ ಮಾಡ್ತಾರೆ. ಖಾಸಗಿ ಬಸ್ಗಳಿಂದ ಬೇಕಾಬಿಟ್ಟಿ ಟಿಕೆಟ್ ದರವನ್ನ ನಿಗದಿ ಮಾಡ್ತಾರೆ. 2-3 ಪಟ್ಟು ದರ ಹೆಚ್ಚಿಸಿ ಪ್ರಯಾಣಿಕರಿಂದ ಹಗಲು ದರೋಡೆ ಮಾಡ್ತಾರೆ. ಯುಗಾದಿ ರಂಜಾನ್ ಹಿನ್ನೆಲೆ 3 ದಿನ ರಜೆ ಇದೆ. ಬೆಂಗಳೂರಿನಲ್ಲಿದ್ದು ಏನ್ ಮಾಡೋದಪ್ಪ, ಊರ್ ಕಡೆ ಹೋಗಿ ಮನೆ ಮಂದಿ ಜೊತೆಗೆ ಹಬ್ಬ ಮಾಡೋಣ ಅಂತ ಹೇಳಿ ಅಂದ್ಕೊಂಡಂತ ಜನ ಊರು ಕಡೆಗೆ ಹೊರಟ್ರೆ ಬಸ್ ದರ ಕೇಳಿ ಶಾಕ್ ಆಗಿದ್ದಾರೆ. ಶನಿವಾರ ಯುಗಾದಿ, ಭಾನುವಾರ ಹೊಸತಡುಕು, ಸೋಮವಾರ ರಂಜಾನ್ ಇದೆ. ಹಿಂದೂ ಮುಸ್ಲಿಂ ಹಬ್ಬ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಊರುಗಳಿಗೆ ಹೋಗ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಬಸ್ ಮಾಲೀಕರು ಜನರಿಂದ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಊರ್ ಕಡೆಗೆ ಹೋಗೋರಿಗೆ ಹಬ್ಬ ಹರಿದಿನಗಳ ಸಮಯದಲ್ಲಂತೂ ದುಪ್ಪಟ್ಟು ದರದ ಶಾಕಿಂಗ್ ಹಗಲು ದರೋಡೆ ಮಾಡ್ತಾರೆ ಖಾಸಗಿ ಬಸ್ಗಳ ಮಾಲೀಕರು. ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಇವತ್ತು ಊರಿಗೆ ಹೋಗೋದಾದ್ರೆ ಎಷ್ಟಿದೆ ಬಸ್ ದರ, ನಾಳೆ ಹೋಗೋದಾದ್ರೆ ಎಷ್ಟಿದೆ, ಎಷ್ಟು ದುಪ್ಪಟ್ಟಾಗಿದೆ? ಸಾಮಾನ್ಯ ದರಗಿಂತ ಹಬ್ಬದ ಸಮಯದಲ್ಲಿ ದರ ಎಷ್ಟು ದುಪ್ಪಟ್ಟಾಗಿದೆ? ತಾವೀಗ ಎಲ್ಲಿದ್ದೀರಿ ವೀರೇಶ್? ರಂಜಿತ್, ಈ ಬಾರಿ ಯುಗಾದಿ ಮತ್ತು ರಂಜಾನ್ ಎರಡು ಎಟ್ ಎ ಟೈಮ್ ಬಂದಿದೆ. ಯಾಕಂದ್ರೆ ಶನಿವಾರ ಯುಗಾದಿ ಹಬ್ಬ ಇದೆ, ಮತ್ತೆ ಭಾನುವಾರ ರಜೆ ಇದೆ, ಸೋಮವಾರ ರಂಜಾನ್ ಇದೆ. ಈಗ ಎಟ್ ಎ ಟೈಮ್ 3 ದಿನ ರಜೆ ಇದೆ. ಹೀಗಾಗಿ ಒಂದ್ ಕಡೆ ಮುಸ್ಲಿಮರು ಮತ್ತೊಂದ್ ಕಡೆ ಹಿಂದೂಗಳು ತಮ್ಮ ಊರುಗಳ ಹತ್ರ ಹೋಗಿ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ. ಆದ್ರೆ ಅಂತವರಿಗೆ ಈಗ ಖಾಸಗಿ ಬಸ್ ಮಾಲೀಕರು ಶಾಕ್ ನೀಡಿದ್ದಾರೆ. ಅಂದ್ರೆ ದುಪ್ಪಟ್ಟು ದರ. ನೀವು ಬೆಂಗಳೂರಿಂದ ಬೆಳಗ್ಗೆ ಹೋಗ್ಬೇಕಂದ್ರೆ 6,000 ರೂಪಾಯಿ ಕೊಡಬೇಕು. ಫ್ಲೈಟ್ ಇಲ್ಲಿ ಆರಾಮಾಗಿ ಹೋಗಬಹುದು. ಯಾಕಂದ್ರೆ ಮಾಮೂಲಿ ದರ ಒಂದು 1,100-1,000 ರೂಪಾಯಿ ಇರುತ್ತೆ. ಬಟ್ ಹಬ್ಬದ ದಿನಗಳಲ್ಲಿ ಇದೀಗ 5,000 ಆಗಿದೆ, ಧಾರವಾಡಕ್ಕೆ 3,000 ಆಗಿದೆ, ರಾಯಚೂರಿಗೆ 2,000 ಆಗಿದೆ, ಮತ್ತೆ ಮಂಗಳೂರಿಗೆ 2,500-3,000 ರೂಪಾಯಿ ಆಗಿದೆ.
ರಾಜ್ಯ ರಾಜಕೀಯದಲ್ಲಿ ನಡೀತಿರುವ ವಿದ್ಯಮಾನಗಳು ಹಬ್ಬ ಹರಿದಿನಗಳ ಸಮಯದಲ್ಲಿ ಬೆಂಗಳೂರಿನಲ್ಲಿರೋರು ತಮ್ಮ ಊರುಗಳಿಗೆ ಹೋಗೋದು ಸಾಮಾನ್ಯ. ಆದ್ರೆ ಈ ಖಾಸಗಿ ಬಸ್ಗಳು ಊರಿಗೆ ಹೋಗೋರಿಗೆ ಟಿಕೆಟ್ ದರ ಏರಿಕೆ ಮಾಡಿ ಹಬ್ಬ ಬಂದಾಗ ಸಾಮಾನ್ಯ ಜನರಿಗಂತೂ ಶಾಕ್ ಇದು. ಸಾಲು ಸಾಲು ರಜೆ ಬಂದ್ರೆ ಖಾಸಗಿ ಬಸ್ಗಳಿಂದ ಸಾಮಾನ್ಯ ಜನರಿಂದ ಸುಲಿಗೆ ಮಾಡ್ತಾರೆ. ಖಾಸಗಿ ಬಸ್ಗಳಿಂದ ಬೇಕಾಬಿಟ್ಟಿ ಟಿಕೆಟ್ ದರವನ್ನ ನಿಗದಿ ಮಾಡ್ತಾರೆ. 2-3 ಪಟ್ಟು ದರ ಹೆಚ್ಚಿಸಿ ಪ್ರಯಾಣಿಕರಿಂದ ಹಗಲು ದರೋಡೆ ಮಾಡ್ತಾರೆ. ಯುಗಾದಿ ರಂಜಾನ್ ಹಿನ್ನೆಲೆ 3 ದಿನ ರಜೆ ಇದೆ. ಬೆಂಗಳೂರಿನಲ್ಲಿದ್ದು ಏನ್ ಮಾಡೋದಪ್ಪ, ಊರ್ ಕಡೆ ಹೋಗಿ ಮನೆ ಮಂದಿ ಜೊತೆಗೆ ಹಬ್ಬ ಮಾಡೋಣ ಅಂತ ಹೇಳಿ ಅನ್ಕೊಂಡಂತ ಜನ ಊರು ಕಡೆಗೆ ಹೊರಟ್ರೆ ಬಸ್ ದರ ಕೇಳಿ ಶಾಕ್ ಆಗಿದ್ದಾರೆ. ಶನಿವಾರ ಯುಗಾದಿ, ಭಾನುವಾರ ಹೊಸತಡುಕು, ಸೋಮವಾರ ರಂಜಾನ್ ಇದೆ. ಹಿಂದೂ ಮುಸ್ಲಿಂ ಹಬ್ಬ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಊರುಗಳಿಗೆ ಹೋಗ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಬಸ್ ಮಾಲೀಕರು ಜನರಿಂದ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಊರ್ ಕಡೆಗೆ ಹೋಗೋರಿಗೆ ಹಬ್ಬ ಹರಿದಿನಗಳ ಸಮಯದಲ್ಲಂತೂ ದುಪ್ಪಟ್ಟು ದರದ ಶಾಕಿಂಗ್ ಹಗಲು ದರೋಡೆ ಮಾಡ್ತಾರೆ ಖಾಸಗಿ ಬಸ್ಗಳ ಮಾಲೀಕರು. ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಇವತ್ತು ಊರಿಗೆ ಹೋಗೋದಾದ್ರೆ ಎಷ್ಟಿದೆ ಬಸ್ ದರ, ನಾಳೆ ಹೋಗೋದಾದ್ರೆ ಎಷ್ಟಿದೆ, ಎಷ್ಟು ದುಪ್ಪಟ್ಟಾಗಿದೆ? ಸಾಮಾನ್ಯ ದರಗಿಂತ ಹಬ್ಬದ ಸಮಯದಲ್ಲಿ ದರ ಎಷ್ಟು ದುಪ್ಪಟ್ಟಾಗಿದೆ? ತಾವೀಗ ಎಲ್ಲಿದ್ದೀರಿ ವೀರೇಶ್? ರಂಜಿತ್, ಈ ಬಾರಿ ಯುಗಾದಿ ಮತ್ತು ರಂಜಾನ್ ಎರಡು ಎಟ್ ಎ ಟೈಮ್ ಬಂದಿದೆ. ಯಾಕಂದ್ರೆ ಶನಿವಾರ ಯುಗಾದಿ ಹಬ್ಬ ಇದೆ, ಮತ್ತೆ ಭಾನುವಾರ ರಜೆ ಇದೆ, ಸೋಮವಾರ ರಂಜಾನ್ ಇದೆ. ಈಗ ಎಟ್ ಎ ಟೈಮ್ 3 ದಿನ ರಜೆ ಇದೆ. ಹೀಗಾಗಿ ಒಂದ್ ಕಡೆ ಮುಸ್ಲಿಮರು ಮತ್ತೊಂದ್ ಕಡೆ ಹಿಂದೂಗಳು ತಮ್ಮ ಊರುಗಳತ್ತ ಹೋಗಿ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ. ಆದ್ರೆ ಅಂತವರಿಗೆ ಈಗ ಖಾಸಗಿ ಬಸ್ ಮಾಲೀಕರು ಶಾಕ್ ನೀಡಿದ್ದಾರೆ. ಅಂದ್ರೆ ದುಪ್ಪಟ್ಟು ದರ. ನೀವು ಬೆಂಗಳೂರಿಂದ ಬೆಳಗ್ಗೆ ಹೋಗ್ಬೇಕಂದ್ರೆ 6,000 ರೂಪಾಯಿ ಕೊಡಬೇಕು. ಫ್ಲೈಟ್ ಇಲ್ಲಿ ಆರಾಮಾಗಿ ಹೋಗಬಹುದು. ಯಾಕಂದ್ರೆ ಮಾಮೂಲಿ ದರ ಒಂದು 1,100-1,000 ರೂಪಾಯಿ ಇರುತ್ತೆ. ಬಟ್ ಹಬ್ಬದ ದಿನಗಳಲ್ಲಿ ಇದೀಗ 5,000 ಆಗಿದೆ. ಧಾರವಾಡಕ್ಕೆ 3,000 ಆಗಿದೆ, ರಾಯಚೂರಿಗೆ 2,000 ಆಗಿದೆ, ಮತ್ತೆ ಮಂಗಳೂರಿಗೆ 2,500-3,000 ರೂಪಾಯಿ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ನಡೀತಿರುವ ವಿದ್ಯಮಾನಗಳು ಹಬ್ಬ ಹರಿದಿನಗಳ ಸಮಯದಲ್ಲಿ ಬೆಂಗಳೂರಿನಲ್ಲಿರೋರು ತಮ್ಮ ಊರುಗಳಿಗೆ ಹೋಗೋದು ಸಾಮಾನ್ಯ. ಆದ್ರೆ ಈ ಖಾಸಗಿ ಬಸ್ಗಳು ಊರಿಗೆ ಹೋಗೋರಿಗೆ ಟಿಕೆಟ್ ದರ ಏರಿಕೆ ಮಾಡಿ ಹಬ್ಬ ಬಂದಾಗ ಸಾಮಾನ್ಯ ಜನರಿಗಂತೂ ಶಾಕ್ ಇದು. ಸಾಲು ಸಾಲು ರಜೆ ಬಂದ್ರೆ ಖಾಸಗಿ ಬಸ್ಗಳಿಂದ ಸಾಮಾನ್ಯ ಜನರಿಂದ ಸುಲಿಗೆ ಮಾಡ್ತಾರೆ. ಖಾಸಗಿ ಬಸ್ಗಳಿಂದ ಬೇಕಾಬಿಟ್ಟಿ ಟಿಕೆಟ್ ದರವನ್ನ ನಿಗದಿ ಮಾಡ್ತಾರೆ. 2-3 ಪಟ್ಟು ದರ ಹೆಚ್ಚಿಸಿ ಪ್ರಯಾಣಿಕರಿಂದ ಹಗಲು ದರೋಡೆ ಮಾಡ್ತಾರೆ. ಯುಗಾದಿ ರಂಜಾನ್ ಹಿನ್ನೆಲೆ 3 ದಿನ ರಜೆ ಇದೆ. ಬೆಂಗಳೂರಿನಲ್ಲಿದ್ದು ಏನ್ ಮಾಡೋದಪ್ಪ, ಊರ್ ಕಡೆ ಹೋಗಿ ಮನೆ ಮಂದಿ ಜೊತೆಗೆ ಹಬ್ಬ ಮಾಡೋಣ ಅಂತ ಹೇಳಿ ಅನ್ಕೊಂಡಂತ ಜನ ಊರು ಕಡೆಗೆ ಹೊರಟ್ರೆ ಬಸ್ ದರ ಕೇಳಿ ಶಾಕ್ ಆಗಿದ್ದಾರೆ. ಶನಿವಾರ ಯುಗಾದಿ, ಭಾನುವಾರ ಹೊಸತಡುಕು, ಸೋಮವಾರ ರಂಜಾನ್ ಇದೆ. ಹಿಂದೂ ಮುಸ್ಲಿಂ ಹಬ್ಬ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಊರುಗಳಿಗೆ ಹೋಗ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಬಸ್ ಮಾಲೀಕರು ಜನರಿಂದ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಊರ್ ಕಡೆಗೆ ಹೋಗೋರಿಗೆ ಹಬ್ಬ ಹರಿದಿನಗಳ ಸಮಯದಲ್ಲಂತೂ ದುಪ್ಪಟ್ಟು ದರದ ಶಾಕಿಂಗ್ ಹಗಲು ದರೋಡೆ ಮಾಡ್ತಾರೆ ಖಾಸಗಿ ಬಸ್ಗಳ ಮಾಲೀಕರು. ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಇವತ್ತು ಊರಿಗೆ ಹೋಗೋದಾದ್ರೆ ಎಷ್ಟಿದೆ ಬಸ್ ದರ, ನಾಳೆ ಹೋಗೋದಾದ್ರೆ ಎಷ್ಟಿದೆ, ಎಷ್ಟು ದುಪ್ಪಟ್ಟಾಗಿದೆ? ಸಾಮಾನ್ಯ ದರಗಿಂತ ಹಬ್ಬದ ಸಮಯದಲ್ಲಿ ದರ ಎಷ್ಟು ದುಪ್ಪಟ್ಟಾಗಿದೆ? ತಾವೀಗ ಎಲ್ಲಿದ್ದೀರಿ ವೀರೇಶ್? ರಂಜಿತ್, ಈ ಬಾರಿ ಯುಗಾದಿ ಮತ್ತು ರಂಜಾನ್ ಎರಡು ಎಟ್ ಎ ಟೈಮ್ ಬಂದಿದೆ. ಯಾಕಂದ್ರೆ ಶನಿವಾರ ಯುಗಾದಿ ಹಬ್ಬ ಇದೆ, ಮತ್ತೆ ಭಾನುವಾರ ರಜೆ ಇದೆ, ಸೋಮವಾರ ರಂಜಾನ್ ಇದೆ. ಈಗ ಎಟ್ ಎ ಟೈಮ್ 3 ದಿನ ರಜೆ ಇದೆ. ಹೀಗಾಗಿ ಒಂದ್ ಕಡೆ ಮುಸ್ಲಿಮರು ಮತ್ತೊಂದ್ ಕಡೆ ಹಿಂದೂಗಳು ತಮ್ಮ ಊರುಗಳತ್ತ ಹೋಗಿ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ. ಆದ್ರೆ ಅಂತವರಿಗೆ ಈಗ ಖಾಸಗಿ ಬಸ್ ಮಾಲೀಕರು ಶಾಕ್ ನೀಡಿದ್ದಾರೆ. ಅಂದ್ರೆ ದುಪ್ಪಟ್ಟು ದರ. ನೀವು ಬೆಂಗಳೂರಿಂದ ಬೆಳಗ್ಗೆ ಹೋಗ್ಬೇಕಂದ್ರೆ 6,000 ರೂಪಾಯಿ ಕೊಡಬೇಕು. ಫ್ಲೈಟ್ ಇಲ್ಲಿ ಆರಾಮಾಗಿ ಹೋಗಬಹುದು. ಯಾಕಂದ್ರೆ ಮಾಮೂಲಿ ದರ ಒಂದು 1,100-1,000 ರೂಪಾಯಿ ಇರುತ್ತೆ. ಬಟ್ ಹಬ್ಬದ ದಿನಗಳಲ್ಲಿ ಇದೀಗ 5,000 ಆಗಿದೆ, ಧಾರವಾಡಕ್ಕೆ 3,000 ಆಗಿದೆ, ರಾಯಚೂರಿಗೆ 2,000 ಆಗಿದೆ, ಮತ್ತೆ ಮಂಗಳೂರಿಗೆ 2,500-3,000 ರೂಪಾಯಿ ಆಗಿದೆ.
ರೈಟ್ ರಾಜ್ಯ ರಾಜಕೀಯದಲ್ಲಿ ನಡೀತಿರುವ ವಿದ್ಯಮಾನಗಳ